ಶಿವಮೊಗ್ಗ ಜಿಲ್ಲೆಯಲ್ಲಿ ಅಕಾಲಿಕ ಮಳೆಯ ಅಬ್ಬರ. ಭದ್ರಾವತಿ ತಾಲೂಕಿನಲ್ಲಿ ಅಡಕೆ ಮರಗಳು ಧರೆಗುರುಳಿವೆ. ಹೊಳೆಹೊನ್ನೂರು ಹೋಬಳಿಯಲ್ಲಿ ಅಪಾರ ಪ್ರಮಾಣದ ನಷ್ಟ ಉಂಟಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅಕಾಲಿಕ ಮಳೆ ಬಂದಿರೋದ್ರಿಂದ ಈಗ ಭದ್ರಾವತಿ ತಾಲೂಕಿನಲ್ಲಿ ಅಡಕೆ ಮರಗಳು ಬಿದ್ದು ಹೋಗಿವೆ. ಈ ಹಿನ್ನೆಲೆಯಲ್ಲಿ ಹೊಳೆಹೊನ್ನೂರು ಹೋಬಳಿಯಲ್ಲಿ ಅಪಾರ ಪ್ರಮಾಣದ ನಷ್ಟ ಉಂಟಾಗಿದ್ದು ಹನುಮಂತಾಪುರ, ಮಲ್ಲಾಪುರ, ಮಲ್ಲಿಗೇನಹಳ್ಳಿ, ಭೋವಿ ಕಾಲೋನಿ, ಕೈಮರ ಸುತ್ತಮುತ್ತ ನಷ್ಟ ಉಂಟಾಗಿದೆ. ಬಿರುಗಾಳಿಯಿಂದ ಸಾವಿರಾರು ಅಡಕೆ ಮರಗಳು ನೆಲಕ್ಕುರುಳಿವೆ. 20 ರಿಂದ 30 ವರ್ಷಗಳಷ್ಟು ಹಳೆಯ ತೋಟಗಳು ನಾಶ ಆಗಿದೆ. ಅಡಿಕೆ ಬೆಳೆಗಾರರಿಗೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ. ಹಲವು ಕಡೆ ನೆಲಕ್ಕೆ ಬಿದ್ದಿವೆ ಲೈಟ್ ಕಂಬಗಳು. ಇದರಿಂದ ಒಂದ್ ಕಡೆ 20-30 ವರ್ಷಗಳಷ್ಟು ಹಳೆಯ ತೋಟಗಳು ನಾಶ ಆಗಿದ್ರೆ ಈ ಒಂದು ಅಕಾಲಿಕ ಮಳೆಯಿಂದಾಗಿ ಮತ್ತೊಂದು ಕಡೆ ಈಗಾಗಲೇ ಲೈಟ್ ಕಂಬಗಳು ಕೂಡ ಕೆಳಗೆ ಬಿದ್ದಿವೆ. ಕರೆಂಟೇ ಇಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಈಗಾಗಲೇ ರೈತರು ಬೆಳೆದಂತಹ ಬೆಳೆ ಕೋಟ್ಯಾಂತರ ರೂಪಾಯಿ ನಷ್ಟವನ್ನ ಕಂಡಿದೆ. ಹೊಳೆಹೊನ್ನೂರು ವ್ಯಾಪ್ತಿಯಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಿದೆ. ಈ ಒಂದು ಮಳೆಗೆ ಸಾವಿರಾರು ಅಡಕೆ ಮರಗಳು ನೆಲಕ್ಕೆ ಬಿದ್ದಿರೋದು, ಧರಾಶಾಹಿ ಆಗಿರೋದು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಈ ಒಂದು ಅಕಾಲಿಕ ಮಳೆಯಿಂದಾಗಿ ಈಗ ರೈತರು ಕೋಟ್ಯಾಂತರ ರೂಪಾಯಿ ನಷ್ಟವನ್ನ ಅನುಭವಿಸಿದ್ದಾರೆ. ನಿಮಗೆ ದೃಶ್ಯಗಳಲ್ಲಿ ಕೂಡ ತೋರಿಸ್ತಾ ಇದೀವಲ್ಲ, ಬೇರೆ ಬೇರೆ ಪ್ರದೇಶದಲ್ಲಿ, ಶಿವಮೊಗ್ಗದ ಬೇರೆ ಬೇರೆ ಪ್ರದೇಶಗಳಲ್ಲಿ ಈ ರೀತಿಯಾದಂತಹ ಮಳೆ ಕೂಡ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ಈಗಾಗಲೇ ಭದ್ರಾವತಿ ತಾಲೂಕಲ್ಲೂ ಕೂಡ ಇದೇ ರೀತಿಯಾಗಿದೆ. ಹನುಮಂತಾಪುರ, ಮಲ್ಲಾಪುರ, ಮಲ್ಲಿಗೇನಹಳ್ಳಿ, ಭೋವಿ ಕಾಲೋನಿ, ಕೈಮರ, ಹೀಗೆ ಇಲ್ಲೆಲ್ಲ ಅಕಾಲಿಕವಾಗಿ ಸುರಿದಂತಹ ಮಳೆಯಿಂದ ಸಾಕಷ್ಟು ಮರಗಳು ಭೂಮಿಗೆ ಬಿದ್ದಿವೆ. ಅಡಕೆ ಮರಗಳು ಭೂಮಿಗೆ ಬಿದ್ದಿದೆ, ತೆಂಗಿನ ಮರಗಳು ಭೂಮಿಗೆ ಬಿದ್ದಿದೆ. ರೈತರು ಬೆಳೆದಂತಹ ಬೆಳೆ ಈಗ ಫಸಲು ಏನಿದೆ ಅದು ಈಗ ಕೈಗೆ ಬರದ ಹಾಗಾಗಿದೆ. ಇದರಿಂದ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟಾಗಿರೋದು ರೈತರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ವೆಟರ್ನರಿ ಕಾಲೇಜು ಹಾಸ್ಟೆಲ್ನಲ್ಲಿ ಮಾರಾಮಾರಿ ನಡೆದಿದೆ. ಸೀನಿಯರ್ಸ್ ಜೂನಿಯರ್ಸ್ ನಡುವೆ ಹೊಡೆದಾಟ ಬಡದಾಟ ಬಹಳ ಜೋರಾಗಿ ನಡೆದಿರೋದು ಹಾಸನದ ಚಿಕ್ಕ ಹೊನ್ನೇನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಸೀನಿಯರ್ಸ್ ಇಂದ ಜೂನಿಯರ್ಸ್ಗೆ ರ್ಯಾಗಿಂಗ್ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗುಂಪುಗಳ ಮಧ್ಯೆ ಮಾರಾಮಾರಿ ಆಗಿರೋದು, ಗಲಾಟೆಯಲ್ಲಿ ಕೆಲ ವಿದ್ಯಾರ್ಥಿಗಳಿಗೆ ಗಾಯವೂ ಆಗಿದೆ. ಸೀನಿಯರ್ಸ್ ಜೂನಿಯರ್ಸ್ ಮೇಲೆ ರ್ಯಾಗಿಂಗ್ ಮಾಡಿದ್ದಾರೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಗುಂಪುಗಳ ಮಧ್ಯೆ ಮಾರಾಮಾರಿ ಉಂಟಾಗಿದೆ. ಹಾಸನದ ವೈದ್ಯಕೀಯ ಕಾಲೇಜಿನ ಹಾಸ್ಟೆಲ್ನಲ್ಲಿ ಈ ಘಟನೆ ನಡೆದಿದೆ. ಸದ್ಯ ಪರಿಸ್ಥಿತಿ ಶಾಂತವಾಗಿದೆ. ಅವ್ರಿಗೆ ಕೊಡದೇ ಚೀಜೆ ಮಾಡೋದಿಲ್ಲ ಫಾಸ್ಟು. नहीं सीट को बढ़े देना भाई मुंडो तोड़े बज रहा